ಅಧ್ಯಕ್ಷರೇ ಅನಂತ್ ಕುಮಾರ್ ಹೆಗಡೆ ಅವರು ಈಗ ಮಂತ್ರಿ ಇರುವ ಕೇಂದ್ರದಲ್ಲಿ ಈಗ ನಾನು ಹೇಳ್ತೀನಿ ದಲಿತರ ಬಗ್ಗೆ ಮಾಡ್ತೀರಿ, ನಿಮ್ಮ ಬಗ್ಗೆ ಹೇಳಲಿಲ್ಲ ನಾವು. ಅನಂತ್ ಕುಮಾರ್ ಹೆಗಡೆ ಅವರು ಈಗ ನೇರವಾಗಿ ಮಂತ್ರಿಯಾಗಿ ನೆಕ್ಸ್ಟ್ ಮಾತಾಡುವ ನೀವು ಕೂಡ ಹಾಗೆ ದಲಿತರ ಹಣ ಬಗ್ಗೆ ಯಾಕೆ ಡೈವರ್ಟ್ ಆಗ್ತದೆ? ಪ್ರಿಯಾಂಕಾ ಅವರು ಕೇಳಿ, ಪ್ರತಿಯೊಂದು ರಿಯಾಕ್ಷನ್ ಕೊಡ್ತೀರಿ. ಅಧ್ಯಕ್ಷರೇ ಅವರಿಗೆ ಅದು ಮತ್ತೆ ಚರ್ಚೆ ಮಾಡುವ ಹಣದ ಬಗ್ಗೆ ಮಾತಾಡಿ, ಯಾಕೆ ಡೈವರ್ಷನ್ ಆಗ್ತದೆ? ಚರ್ಚೆ ಮಾಡುವ. ಈ ಚರ್ಚೆ ಮುಗಿಸಿದ ಈಗ ಮಾತಾಡಿ. ಈಗ ನೀವು ಕೂಡ ಹಾಗೆ ನೋಡಿ, ಬಂದು ಕೂತ್ಕೊಳ್ಳಿ. ನೀವು ಕೂಡ ಈ ಸಬ್ಜೆಕ್ಟ್ ಸಂಬಂಧಪಟ್ಟಾಗೆ ಮಾತಾಡಿ. ಈಗ ಏನಾಗಿದೆ ನೀವು ಕೇಳ್ತೀರಿ, ನಿಮ್ಗೆ ಯಾಕೆ ಕೋಪ, ನಿಮ್ಗೆ ಆಗ ಕೋಪ ಯಾಕೆ ಅಂತ ಹೇಳ್ತಾರೆ. ನೀವು ನಿಮ್ಮಷ್ಟೇ ಸಬ್ಜೆಕ್ಟ್ ಮಾತಾಡಿಕೊಂಡು ಹೋಗಿ ಅಲ್ಲ. ನಾನು ಏನ್ ಮಾತಾಡ್ಬೇಕು ಅಂತ ಅವ್ರಿಗೆ ನೀವು ಮಾತಾಡಿ. ಅವ್ರ ಮನಸ್ಸನ್ನ ಸಂತೋಷ ಪಡಿಸ್ಲಿಕ್ಕಾಗಿ ನಾನು ಮಾತಾಡ್ಲಿಕ್ಕೆ ಆಗಲ್ಲ ಸರ್. ಅವ್ರ ಬಗ್ಗೆ ಎಲ್ಲ ಗೌರವ ಇದೆ. ಪಾಪ ಖರ್ಗೆ ಅವರು ಒಂದ್ಸರಿ ಎದ್ದು ಮಾತಾಡಿದ್ರು ಇಡೀ ಇದಕ್ಕೆ ಸೌಂಡ್ ಕೇಳ್ತಿತ್ತು. ಈಗ ಇದನ್ನ ಸಮರ್ಥನೆ ಮಾಡಿ ಮಾಡಿ ಅವರ ಧ್ವನಿ ಆಯ್ತು, ಮುಂದುವರಿಸಿ. ಈಗ ನಮ್ಮ ಇದರ ಬಗ್ಗೆ ಧ್ವನಿಯೇ ಹೋಗಿದೆ. ಯಾಕೆಂದ್ರೆ ಅವರು ಅನೇಕರು ದಲಿತರಾಗಿರ್ತಾರೆ, ಆಮೇಲೆ ಬಲಿತರಾಗ್ತಾರೆ, ಆಮೇಲೆ ಅವರಿಗೆ ಅದು ಮರ್ತೋಗ್ಬಿಡುತ್ತೆ. ಈ ವಿಷಯ ಸಂಬಂಧ ಬಗ್ಗೆ ಮಾತಾಡ್ತಾ ಇರೋದು ಅವರಿಟ್ಟಂತ ಹಣ ಕಟ್ಟ ಕಡೆಯ ದಲಿತರದು. ಓಕೆ, ಈ ನೋವಿನಿಂದ ನಾವು ಮಾತಾಡ್ತಾ ಇದೀವಿ. ನಾವು ಹುಟ್ಟಿದ್ದು ಒಕ್ಕಲಿಗಾಗಿರ್ಬೋದು, ಆದ್ರೆ ಬೆಳೆದಿದ್ದು ಆ ದಲಿತರ ರೀತಿ ಬೆಳೆದಿದ್ದೀವಿ. ಆ ಕಷ್ಟದಲ್ಲಿ ಬಂದಿದ್ದೀನಿ ನಾನು. ರಾಜಕಾರಣದ ಬಗ್ಗೆ ಮಾತಾಡೋದಿಲ್ಲ ಖರ್ಗೆ ಅವರೇ, ರಾಜಕಾರಣ ಮಾತಾಡೋಲ್ಲ ಇಲ್ಲಿ. ಆದರೆ ಆ ನೋವಿನ ಜನಗಳಿಗೆ ಆದಂಥ ಅನ್ಯಾಯ ನನ್ನ ಇದರಲ್ಲಿ ಮಾತಿನಲ್ಲಿ ಹೊರಗೆ ಬರ್ತಾ ಇದೆ. ಅದು ನಿಮ್ಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರಬಹುದು. ಆದರೆ ನೀವು ಹೇಳಿದ್ರು, ನಮ್ಮ ಮಾನ್ಯ DCM ಸಾಹೇಬ್ರು ಹೇಳಿದ್ರು, ಇಡಿ ಯಾಕೆ ಬರಬೇಕು ಅಂತ. ಅದೆಲ್ಲ ಹೇಳಿದ್ದಾರೆ. ಆಗ್ಲಿ ಸರ್. ಹಾಗಾದ್ರೆ SIT ಇದೆ, ಅದು ಪೂರ್ಣ ಮಾಡುವವರೆಗೆ, ಅದು ತನಿಖೆ ಪೂರ್ಣ ಮಾಡುವವರೆಗೆ ಅವ್ರಿಗೆ ತಡ್ಕೊಳ್ಳಲಿಲ್ಲ. ಮೊನ್ನೆ ಎದ್ದು ಸ್ಟೇಟ್ಮೆಂಟ್ ಮಾಡ್ತಾರೆ, ಇಲ್ಲಿ ರೆಕಾರ್ಡ್ ಆಗಿದೆ ಅಲ್ಲ, ಐ ಆಮ್ ಆನ್ ರೆಕಾರ್ಡ್ ಅಂತ ಹೇಳಿದ್ರು. ಇದು ಅವ್ರು ಮಾಡಲೇ ಇಲ್ಲ, ಅದರಲ್ಲಿ ಇನ್ನೂ ಆಗಲೇ ಇಲ್ಲ ಅಂತ ಹೇಳಿ ತೀರ್ಪು ಕೊಡ್ತಾರೆ. ಒಬ್ಬ DCM ಇಲ್ಲಿ ನಾನು ಕೂತ್ಕೊಂಡು ವಿರೋಧ ಪಕ್ಷದ ಒಬ್ಬ ಸದಸ್ಯನಾಗಿ ಮಾತಾಡೋದಕ್ಕೂ, ಆ ಟ್ರೆಜರಿ ಬೆಂಚಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೂ ವ್ಯತ್ಯಾಸಗಳಿದ್ದಾವೆ. ಇಷ್ಟೆಲ್ಲ ಹಗರಣ ಆಗಿದೆ, ಇಷ್ಟು ಬರ್ತಾ ಇದೆ. ಆದರೂ ಕೂಡ ನೀವು ಧೈರ್ಯದಿಂದ ಸಮರ್ಥನೆ ಮಾಡ್ತೀರಿ ಅಂತ ಹೇಳಿದ್ರೆ, ನಿಮ್ದು ಆಂತರಿಕವಾಗಿರ್ತಕ್ಕಂಥ ಪಾಲಿಟಿಕ್ಸ್ ಇರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಇದನ್ನ ಇಷ್ಟು ಸಮರ್ಥನೆ ಮಾಡಿದ್ರೆ ಆ ಎನ್ಕ್ವೈರಿ ಮಾಡುವಂಥ ಟೀಮಿನ ಮೇಲೆ ಏನು ಪರಿಣಾಮ ಆಗ್ತದೆ ಸರ್? ಹೇಳಿ, ಏನು ಪರಿಣಾಮ ಆಗ್ತದೆ? ನಾನು ಹೇಳ್ತೀನಿ ಸರ್, ಮುಗಿಸ್ಬಿಡ್ತೀನಿ ಸರ್, ಮುಗಿಸ್ಲಿ ಒಂದು ಬೇಗ ಮುಗಿಸ್ಬಿಡ್ತೀನಿ. ಕನ್ಕ್ಲೂಡ್ ಮಾಡಕ್ಕೆ ನಾನು ಹೇಳ್ತೀನಿ, ನೀವು ಹೋಮ್ ಮಿನಿಸ್ಟರ್ ಆಗಿದ್ರಿ, ನಿಮ್ದು 2 ಮಂತ್ರಿಗಳ ವಿಚಾರ ಬಂತು. ಐ ಡೋಂಟ್ ವಾಂಟ್ ಟು ಎಲಾಬ್ರೇಟ್ ದಟ್ ಮಂತ್ರಿಗಳ ವಿಚಾರ. ಆಗ ಯಡಿಯೂರಪ್ಪನವ್ರು ಏನ್ ಹೇಳಿದ್ರು, ನೀವೇನ್ ಹೇಳಿದ್ರಿ? ನಿರ್ದೋಷಿಯಾಗಿ ಆ ಮಂತ್ರಿಗಳು ಬರ್ತಾರೆ. ಇನ್ನ ತನಿಖೆ ಕೊಟ್ಟೇ ಇರಲಿಲ್ಲ, ತನಿಖೆ ಕೊಟ್ಟೋಗಿದ್ರು ಇಬ್ಬರು ಮಂತ್ರಿಗಳು. ನಾವು ವಿಧಾನಸೌಧದಲ್ಲಿ ಮಲಗಿದ್ದೋ, ಬಾಕ್ಲಲ್ಲಿ ಮಲಗಿದ್ದೋ. ಆಗ ನೀವು ಇದನ್ನ ಪೊಲೀಸ್ ಆಫೀಸರ್ಸ್ಗೆ ಮೆಸೇಜ್ ಕೊಡ್ಲಿಲ್ವಾ? ಇಡೀ ಸರ್ಕಾರ ಅವರು ನಿರ್ದೋಷಿಯಾಗಿ ಬರ್ತದೆ ಅಂತ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಅಂತ ಬರ್ಲಿಲ್ವಾಗ? ಹಂಗೆ ಈ DK ಶಿವಕುಮಾರ್ ಹೇಳ್ತಾ ಇರೋದು. ಮುಂದುವರಿಸಿ. ಈಗ ಹಾಗಾದ್ರೆ ಮುಂದುವರಿಸಿ, ಸಂಬಂಧಪಟ್ಟ ಹೇಳಿ ಸಮರ್ಥನೆ ಮಾಡಿ. ನಿಮ್ಗೆ ಓಟ್ ಕೊಟ್ಟಿದಾರಲ್ಲ, ಆ ದಲಿತರು,
ಅವ್ರು ಇದನ್ನ ಗಮನಿಸ್ತಾ ಇದ್ದಾರೆ ಅನ್ನುವಂಥದ್ದು ಮರಿಬೇಡಿ. ಮುಂದೆ ನಿಮ್ಮ ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟು ನೀವು ಎಸ್ಕೇಪ್ ಆಗ್ಲಿಕ್ಕೆ ಆಗೋದಿಲ್ಲ. ಹೊರಗಡೆ ಇದ್ದಾರೆ, ನೀವು ನನ್ನ ಬಾಯಿ ಕಟ್ಸ್ಬೋದು. ನೀವೆಲ್ಲ ಎದ್ದು ಮಾತಾಡಿ ನಿಮ್ಮ ಧ್ವನಿಯಿಂದ ನನ್ನ ಧ್ವನಿಯನ್ನ ಅಡಗಿಸ್ಬೋದು, ಆದ್ರೆ ಸತ್ಯನ ಮುಚ್ಚಿಡಕ್ಕಾಗಲ್ಲ, ಸತ್ಯನ ಅಡಗಿಸ್ಲಿಕ್ಕೆ ಆಗೋದಿಲ್ಲ. ಬರ್ತದೆ. ನಾನು ಹೇಳೋದು ಇವತ್ತು ಎಂತ ಪರಿಸ್ಥಿತಿ ಆಗ್ತದೆ ಅಧ್ಯಕ್ಷರೇ ಏನ್ ಪರಿಸ್ಥಿತಿ ಆಗ್ತದೆ ಅಂದ್ರೆ, ಇವತ್ತು CBI ಕೂಡ ತನಿಖೆ ನಡೆಸ್ತಾ ಇದೆ. ಎಲ್ಲಾದ್ರೂ ಇದು ಸುತ್ಕೊಂಡು ಬರ್ತದೆ. ನಮ್ಮ SIT ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ SIT ಅಧಿಕಾರಿಗಳು ಮುಜುಗರಕ್ಕೀಡಾಗುವ ಹಾಗೆ ಒಂದು ದಿವಸ ನೀವು ಮಾಡ್ತಾ ಇದ್ದೀರಿ. ಅತ್ಯಂತ ಒಳ್ಳೆ ಅಧಿಕಾರಿಗಳು ಮುಜುಗರ ಅನುಭವಿಸಬೇಕಾಗ್ತದೆ. ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತ ನನಗೆ ಮಾಹಿತಿ ಇದ್ದಂತ ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಇನ್ನಾದರೂ ಅದನ್ನ ಕೈ ಬಿಡಬೇಕು. ಫೇರ್ ಆಗಿ, ಈಗಾಗಲೇ ಹೇಳಿದ್ರಲ್ಲ, ಫೇರ್ ಆಗಿ ಎನ್ಕ್ವೈರಿ ಆಗಲಿ, ಯಾವನ್ ಬೇಕಾದ್ರೂ ಜೈಲಿಗೆ ಹೋಗಲಿ. ಇದು ನೀವು ತಾಕತ್ತಿನಿಂದ ಹೇಳಿ ಸತ್ಯ ಹೊರಗೆ ಬರ್ತದೆ. ಇಲ್ಲದ್ರೆ ಅವ್ನು ಮಾಡಲೇ ಇಲ್ಲ. ನಾವು ಹೇಳಿದ್ದು ಅವ್ರು ಹೊರಗೆ ಬರ್ತಾರೆ ಅಂತ ಹೇಳಿದ್ದು. ಅವ್ರನ್ನ ಎನ್ಕ್ವೈರಿ ಮಾಡಬೇಡಿ, ಅಥವಾ ಎನ್ಕ್ವೈರಿ ಗುರಿಪಡಿಸಬೇಡಿ, ಅಥವಾ ಇನ್ನೊಂದು ನಾವು ಹೇಳಕ್ ಹೋಗಿಲ್ಲ. ಇವತ್ತು ಹೇಳ್ತಾರೆ, ನೀವು ಮೊನ್ನೆ ಕೆಲವರದೆಲ್ಲ ಹೇಳಿದ್ರಿ, ಹಾಕ್ರಲ್ಲ ಜೈಲೊಳಗೆ ತಗೊಂಡು ಹಾಕ್ರಿ. ಉಪ್ಪು ತಿಂದವ್ ನೀರು ಕುಡಿತಾನೆ. ನಾವೆಲ್ಲರೂ ಸಮರ್ಥನೆ ಮಾಡ್ಲಿಕ್ಕೆ ಇದ್ರೆ ಅಧ್ಯಕ್ಷ ಹೇಳ್ಬೇಕು. 5 ನಿಮಿಷ ಮುಗಿಸಿ. ಆದ್ರಿಂದ ನಾನು ಬಹಳ ಹೊತ್ತು ಮಾಡೋದಿಲ್ಲ ಅಧ್ಯಕ್ಷರೇ. ಆದ್ರಿಂದ ನನ್ನ ವಿನಂತಿ ಇಷ್ಟೇನೆ, ಬೇರೆಯವ್ರು ಮಾತಾಡೋದಿಲ್ಲ ಏನಾಗಾದ್ರೆ. ನನ್ನ ವಿನಂತಿ ಇಷ್ಟೇನೆ, ಇವತ್ತು ನೈತಿಕತೆಯ ಪ್ರಶ್ನೆ. ಸರ್ಕಾರ, ನೀವು ಹೇಳ್ಬೋದು, ಸಿದ್ದರಾಮಯ್ಯನವರು ಉತ್ತರ ಕೊಡೋಗಿ ಹೇಳ್ಬೋದು, ಏನ್ರಿ ನಂದೇನ್ರಿ ರೋಲ್ ಇದೆ ಅಂತ. ನಾನು ಯಾಕ್ರಿ ಎಲ್ಲರೂ ಮಾತಾಡಿದವ್ರು ಹೇಳಿದ್ರು ನೀವು ರಾಜೀನಾಮೆ ಕೊಡ್ಬೇಕಾಗ್ತದೆ ಅಂತ. ಯಾರ್ಯಾರು ಹಿಂದೆ ರಾಜೀನಾಮೆ ಕೊಟ್ಟು ಅವ್ರ ಇಮೇಜು ಎಷ್ಟು ಜಾಸ್ತಿ ಮಾಡ್ಕೊಂಡ್ರು ಅಂತ ಹೇಳಿ, ರಾಮಕೃಷ್ಣ ಹೆಗಡೆ ಅವರಿಂದ ಹಿಡಿದು ಯಾರ್ಯಾರು ಏನ್ ಮಾಡಿದ್ರು ಈ ಕರ್ನಾಟಕ ವಿಧಾನಸಭೆ ಒಳಗಡೆ ದಾಖಲೆ ಇದೆ. ನಾನು ಹಂಗೆ ನಮ್ಮ ಸಿದ್ದರಾಮಯ್ಯನವ್ರು ಹಾಗಾಗಬೇಕು ಅಂತ ನಾನು ಅಪೇಕ್ಷೆ ಪಡೋದು. ಮೌಲ್ಯಗಳು, ಇವತ್ತು ಮೌಲ್ಯಗಳಿಗಾಗಿ ಸಾರ್ವಜನಿಕ ಜನ ಪೊಲೀಸ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಆದಾಗ ಹೋಮ್ ಮಿನಿಸ್ಟರ್ ಯಾರಿದ್ರು ಅಧ್ಯಕ್ಷ? ನೋಡ್ರಿ, ನಾನು ಹಿಡಿದಿದ್ದು PSI ಎಲ್ಲಿ ಕಳೆದು ಹೋಗಿತ್ತು? ಏನಿಲ್ಲ, ನಾನೇ ಎನ್ಕ್ವೈರಿ ಕೊಟ್ಟಿದ್ದು. ಆದಾಗ ನೈತಿಕ ಜವಾಬ್ದಾರಿ ನಿಮ್ಮದು ನೀವೆಲ್ಲ ಕೊಟ್ಟಿದ್ದು. ನೈತಿಕ ಜವಾಬ್ದಾರಿ ಮುಂದೆ ಹೋಗುವ. ನೀವು ಮಾತಾಡಿ ಹೋಗಿತ್ತು ಈ ನೈತಿಕ ಪ್ರಜ್ಞೆ. ಮುಂದೆ ಮುಂದೆ ಮಾತಾಡ್ಲಿ. ಏನಾಗ್ಬೇಕು ಅಂತ ಈಗ ಬಗ್ಗೆ ಮಾತಾಡ್ತಿದ್ದೀರಾ, ಸರ್ಕಾರದಲ್ಲಿ ಗೃಹ ಸಚಿವರು ಅಧಿಕಾರ ತನಿಖೆ ಆಗಲಿ. ಮಾತಾಡ್ತಾರೆ ಈಗ. ಆಯ್ತು ಮಂತ್ರಿ ಅವರೇ, ಹಿಂದಿನ ಅವಧಿಯಲ್ಲೂ ಮಾಡೋದು ಈ ಕಡೆ, ಮಾತಾಡೋದು ಈ ಕಡೆ, ಮಾತಿಗೂ ಕೃತಿಗೂ ಸರ್ಕಾರದಲ್ಲೂ ಈಗ FDA ರಿಕ್ರೂಟ್ಮೆಂಟ್ ಅಲ್ಲಿ ಏನಾಯ್ತು? FDA ರಿಕ್ರೂಟ್ಮೆಂಟ್ ಅಲ್ಲಿ ಏನಾಗಿದೆ? FDA ರಿಕ್ರೂಟ್ಮೆಂಟ್ ಅಲ್ಲಿ ಯಾವ ರೀತಿ ಪೇಪರ್ ಲೀಕ್ ಆಗಿರೋದು, ಸೆಂಟ್ರಲ್ ಅಲ್ಲಿ ಕಾಪಿಗಳು ಆಗಿರೋದು, ಏನ್ ಮಾತಾಡ್ತಿಲ್ಲ, ಕಾಪಿ ಹೊಡೆದಿರೋದು ಕೇಂದ್ರ ಸರ್ಕಾರಕ್ಕೆ ಆಯ್ತು ಕೃಷ್ಣ ಅವರೇ, ನಿಮ್ದು ನಿನ್ನೆ
ಮಂತ್ರಿಗಳೇ ಅದೆಲ್ಲ ಮಾಡಕ್ಕಾಗೋದು ನಿಮ್ಮಿಂದ ಮಾತ್ರ ಸಾಧ್ಯ. ಬಿಜೆಪಿ ಮಾತಾಡಿ ನೀವು. ಯಾರ ಕೈನಲ್ಲೂ ದುರುಪಯೋಗ ಪಡಿಸ್ಕೊಳ್ಳಿ. ಮಾಡಿ ನೀವು ಮಾನ್ಯ ಅಧ್ಯಕ್ಷರೇ ಅಕ್ರಮ ಆಗಿದೆ, ಪೇಪರ್ ಲೀಕ್ ಆಗಿದೆ, ಈ ದೇಶದ ಏನು ಬಿಜೆಪಿ ಸರ್ಕಾರ ಅವ್ರಿಗೆ ಮಾತಾಡಲಿಕ್ಕೆ ಬಿಡಿ ಸ್ವಲ್ಪ. ತಡ್ಕೊಳಕ್ ಆಗ್ತಿಲ್ಲ. ಆಯ್ತು ಮಾತಾಡಿ. ಕೂತ್ಕೊಳ್ಳಿ. ಸಹಿಸ್ಕೊಳಕ್ಕೆ ಆಗ್ತಿಲ್ಲ. ನೀವು ಸಹಿಸ್ಕೊಳಕ್ ಆಗ್ತಿಲ್ಲ. ಈ ರೀತಿ ದೊಡ್ಡ PSI ಸ್ಕ್ಯಾಮ್ ನೀವು ರಾಜೀನಾಮೆ ಇವರು ರಾಜೀನಾಮೆ ಕೊಟ್ಟಿದ್ದಿದ್ರೆ ಪ್ರಾಮಾಣಿಕ ನಿಮಗೆ ತನಿಖಾ ಅಧಿಕಾರವನ್ನು ಹಿಂದೆ ನಡೆದಿಲ್ಲ. ನಿಮ್ಮ ನೀವು ಪ್ರಯತ್ನ ಮಾಡಿ. ಅಶ್ವತ್ಥ ಕೂತ್ಕೊಳ್ಳಿ. ಅವ್ರ ಮಾತು ಅವ್ರ ಉತ್ತರ ನೀವು ಕೂತ್ಕೊಳ್ಳಿ. ಅವ್ರಿಗೆ ಯಾಕೆ ಅಡಚಣೆ ಮಾಡಿ ಮುಗಿತಲ್ಲ. ಕೇಳಿದೆ ಪ್ರಶ್ನೆ ಕೇಳಿದ್ಕೇನೆ ನಿಮಗೆ ಕೃಷ್ಣರ ತಾವು ಕೇಳಿದ್ದೀರಿ. ಇದು ಮುಗಿಲಿಗೆ ಒಂದು ಇದು ಮುಗಿದ ಸೂರ್ಯನ್ಗೆ ಟಾರ್ಚ್ ಹಿಡಿತಾ ಇದ್ದಾರೆ. ಆಯ್ತು ಸೂರ್ಯನ್ಗೆ ಟಾರ್ಚ್ ಹಿಡಿತಾ ಇದ್ದಾರೆ. ಆಯ್ತು ಈಗ ಮಾತಾಡಿ ನೀವು ಮಾತಾಡಿ ಈಗ ಈಗ ಮಾತಾಡಿ. ಆಯ್ತು ಕೂತ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಿ ಇವ್ರೆ, ನೀವು ಕೂತ್ಕೊಳ್ಳಿ. ಇನ್ನೂ ನಿಮ್ಗೆ ಮುಗಿಸ್ಬೇಕಾ ಬೇಡವಾ ಅಂತ ಹೇಳಿ ನಿಮಗೆ ಪ್ರಿಯಾಂಕ್ ಅವ್ರೆ, ಪ್ರಿಯಾಂಕ್ ಅವ್ರೆ, ಅದ್ರ ಮೇಲೆ ಬಂಡತನ ಪ್ರಿಯಾಂಕ್ ಮತ್ತು ಕೃಷ್ಣ ಅವ್ರೆ, ಇದು ಮುಗಿಸ್ಬೇಕಾ ಬೇಡ? ದುಡ್ಡು ಬಗ್ಗೆ ಮಾತಾಡಿದ್ರೆ ಏನೇನೋ ಕೇಳಿದ್ರೆ ದಲಿತರ ಬಗ್ಗೆ ದಲಿತ ವಿರೋಧಿ ದಲಿತರ ಹಣಕ್ಕಾಗಿ ನಡೆದಿಲ್ಲ ಅಂತ ಇಲ್ಲೇ ಈಗ ಮಾತಾಡಿ.